ನಾವ ಇಲ್ಲಿ ಊಟಿ ಒಳಗದೆಲ್ಲ ಭಯಂಕರ ಮಳೆ ಐತೆ ಅಂತ ಹೇಳಿ ರೇನ್ಕೋಟ ಮತ್ತು ಅದ್ರ ಏನ್ ಪ್ಯಾಂಟ ಎಲ್ಲ ಸಂತಿ ಮಾಡ್ಕೊಂಡು ಎಲ್ಲ ತೊಗೊಂಬಂದದು. ಬಟ್ ಇಲ್ಲಿ ಒಂದು ಹನಿ ಮಳೆ ಅಲ್ಲ, ಅವ್ನು ಮಾಡ್ಸಕಟ ಇಲ್ಲ. ಮುಕ್ಕಳೇ ಬಿಸಿಲೈತಿ, ಒಳಗೆ ನಾವು ಬೂಟ್ ಒಳಗೆಲ್ಲ ನೀರು ಆಡತ್ತಾವು, ಅಟ್ಟಿಗೆ ಎರಡು ಕಾವಾಗತೈತಿ. ದೇವಾ ಇದು ನಿಂಗೆ ನ್ಯಾಯನ? ನಿನಗ ಇದು ಒಳ್ಳೇದು ಅನ್ಸತ್ತ? ನೋಡು ನನ್ನ ಗಾಡಿನೂ ಬಂದು ಬೀಳತೈತಿ. ನಾವು ಅಟ್ಲೀಸ್ಟ್ ಹೋಗಿ ಬರೋದ್ರಾಗ ಒಂದ್ಸಲ ಮಳೆ ಆತಂದ್ರೆ ನಾವು ತಂದಿದ್ದೆಲ್ಲ ದನಿ ಪಾಡಾಕೈತಿ. ಇಲ್ಲ ಅಂದ್ರೆ ಎಲ್ಲ ಹೆಂಗೆ ತಂದಲ್ಲ ಹಂಗೆ ಓದ್ ಮಾತು ಈಗ ಅಲ್ಲೇ ಟ್ರೇಜರಾಗಿ ಇಡೋದು ಆಕೈತಿ. ಎಲ್ಲಿದೆಯಾ ಮಳೆರಾಯ? ಭಾಳ ಬರಬೇಡ, ಸ್ವಲ್ಪ ಬಂದು ಹೋಗು, ತಂಪು ಮಾಡು ಅಷ್ಟೇ. ಮತ್ತು ಜಾಸ್ತಿ ಬಂದರೆ ಎಲ್ಲ ತೋದೋಕ್ ನಾವು ವಿಡಿಯೋ ಮಾಡೋಕ್ಕಾಗಂಗಿಲ್ಲ, ಕ್ಯಾಮ್ರಾ ತೆಗಿಡ್ಬೇಕು ಒಳಗೆ. ಒಂದು ಲೆಕ್ಕಲೆ ಬಿಸಿಲು ಬಿದ್ದು ಚಲೋ, ಬಟ್ ಕ್ಲೈಮೇಟ ಇದು ಮಧುಮಲೈ ಟೈಗರ್ ರಿಸರ್ವ್. ಐ ಥಿಂಕ್ ಇಲ್ಲಿ ಮುಗೀತು ಅನ್ಸತಿ. ಇನ್ನು ಯಾವ್ದು ಸ್ಟಾರ್ಟ್ ಆಕೈತೋ ಗೊತ್ತಿಲ್ಲ, ನೋಡ್ಬೇಕು ಮುಂದೋಗಿ. ಸರಿ ಹಂಗೊಟ್ಟ ಹುಲಿ ಹಂಗ್ ಮಾಡತ್ ನೋಡ್ರಲ್ಲಿ, ಗಜಕೇಸರಿ ಅಷ್ಟು ದೊಡ್ಡ ಆಣಿ ಒಬ್ಬ ಮನುಷ್ಯನ ಮಾತು ಕೇಳ್ತೈತಿ. ನಂದ ಬೈಕ್ ಚೈನ್ ಒಂದು ಏನಾಗೈತೆ ಅಂಬಲ್ಲ, ಕಂಟಿನ್ಯೂ ಬಡದ ಬಡಿ ಆಯ್ತು. ಈಗ ಮೆಟ್ಕಾಟಕ್ಕೆ ದಾಗತ್ತೆ. ಸೊ ಇಲ್ಲೊಂದು ಯಾವ ಚೆಕ್ ಪೋಸ್ಟ್ ನೋಡಿಪ್ಪ, ಮಾತ್ರ ಯಾವ ಚೆಕ್ ಪೋಸ್ಟ್ ಗೊತ್ತಿಲ್ಲ. ಮತ್ತೆ ತರ್ಬಾತಾರ ಒಟ್ಟೇನು ಊಟ ರೂಮ್ ಮಾಡಿ ನಡಿರತ್ ನಾವು ಅಲ್ಲೇ ತರ್ಬನು. ಸೊ ನಾವೀಗ ಗುಡ್ಲೂರಿಗೆ ರೀಚ್ ಆಗಿದ್ವು. ಗುಡ್ಲೂರಾಗ ಸ್ವಲ್ಪ ನಮ್ಮ ಫ್ರೆಂಡ್ಗೆ ಒಬ್ಬ ಬೈಕ್ ಪೆಟ್ರೋಲ್ ಆಗಿತ್ತು. ಸೊ ಅದನ್ನ ಫಿಲ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಡೈರೆಕ್ಟ್ ಊಟಿ ಮ್ಯಾಪ್ ಹಾಕೊಂಡದು. ಊಟಿ ಇಲ್ಲಿಂದ 52 ಕಿಲೋಮೀಟ್ರ್ ಐತಿ, ಅರೌಂಡ್ 1 2 hours ತೋರ್ಸಾಕತೈತಿ. ಸೊ ಘಾಟ್ ಸೆಕ್ಷನ್ ಐತಿ ಕಂಟಿನ್ಯೂ. ಮ್ಯಾಪ್ನ ನೋಡ್ತಿರ್ಬೋದು ನೀವು, ಇಲ್ಲಿ ನೋಡಿಲ್ಲ ಕಂಟಿನ್ಯೂ ಹೆಂಗೆ ಘಾಟ್ ಸೆಕ್ಷನ್ ಐತಿ, ಫುಲ್ ಹೆವಿ ಘಾಟ್ ಅದಂಗೆ ಕಾಣತೈತಿ. ಸೊ ಎಂಜಾಯ್ಮೆಂಟ್ ಅಂತೂ ಐತಿ. ನಡ್ರಿಪ್ಪ ಹೋಗು ನೆಕ್ಸ್ಟ್ನ. ನೋಡ್ರಿ ಎಲ್ಲ ನೀಲಿಗಿರಿಗಳು ಹೆಂಗೆ ಕಾಣತ್ತಾವ ಎಲ್ಲ ಒಂದ್ಕಿತ ಒಂದು. ಮತ್ತು ಎಲ್ಲ ವ್ಯೂ ಹೆಂಗೈತೆ ನೋಡ್ರಿ. ಇಲ್ಲಿ ಬರಾಂತಲೇ ಒಮ್ಗಿಲೆ ಪೂರ ಕ್ಲೈಮೇಟೇ ಚೇಂಜ್ ಆಯ್ತು. ಬಿಸಿಲಿದ್ದು ಪೂರ ಎಲ್ಲ ಚೇಂಜ್ ಆಗಿ ಮಾಡಿ ಹಾಕಿ ಸಣ್ಣಂಗೆ ಚಿಟಿ ಮಳೆ ಬರಾಕೈತಿ ಈಗ. ನೋಡ್ರಿ ಮಸ್ತ್ ಕ್ಲೈಮೇಟ್ ಐತಿ. ಇಂಥ ಹೆರ್ಬಿಂಡ್ಸ್ದಾಗ ನೋಡ್ಕೊಂಡು ಏರ್ಸ್ಬೇಕು. ನಮಗಂತೂ ಏನು ಪ್ರಾಕ್ಟೀಸ್ ಆಗಿಬಿಟ್ಟೈತಿ ಘಾಟ್ನಾಗೆಲ್ಲ ಓಡಿಸಿ. ಮತ್ತು ನಮ್ಮ ಶೋಭಿನೂ ಯಾರು ಕೇಳಂಗಿಲ್ಲ ರೀ, ಜಗ ಹೋಗ್ತಾಗ ಮಾವು. ಮತ್ತೆ ಕಂಟಿನ್ಯೂ ಹೇರ್ಬಿಡ್ತಾವ್ರಿ ಹಿಂಗೆ ಒಂದ್ಕಿಂತ ಒಂದು. ನೋಡ್ರಿ ಬಾಂಬು ಫಾರೆಸ್ಟ್ ಏರಿಯಾ ಹೆಂಗೆ ಕಾಣೈತಿ. ಇವ್ರು ಮಸ್ತ್ ಕಾಣೈತಿ ನೋಡ್ರಿ. ಏನು ಮಸ್ತ್ ಐತಿ ಮರ ಇದು. ಮಸ್ತ್ ಅಂದ್ರೆ ಮಸ್ತ್ ಅವನು. ಏನು ಪ್ಲೇಸ್ ಓಪ ಇದು, ಒಂದ್ಕಿಂತ ಒಂದು ಎತ್ತರದಲ್ಲ ನೀಲಿಗಿರಿ ಗಿಡ.
ಟೈಮ್ ಈಗ 1 ಆಗೈತಿ. ಮೋಸ್ಟ್ಲಿ ನಾವು ಯಾವುದೋ ಇದಕ್ಕಿನ ಒಂಥರಪ್ಪ ನೀಲಿಗೆ ಗಿಡಗಳು ಭಾಳ ಅದಾವು. ನನಗೂ ಏನು ಪ್ಲೇಸ್ ಗೊತ್ತಿಲ್ಲ, ನಿಮ್ಗೆ ಏನಾರ ಗೊತ್ತಿರ ಕಮೆಂಟ್ ಮಾಡಿರಿ. ಒಂದ್ಸಲ ನೋಡ್ರಿ ವ್ಯೂ ಹಂಗೆ ಕಾಣೈತಿ. ಇದಕ್ಕೆ 1-2 ಮಾತು ಹೇಳ್ರಿ ಟ್ರಿಪ್ ಬಗ್ಗೆ. ಟ್ರಿಪ್ ಇದು ಆ್ಯಕ್ಚುಲಿ ಟ್ರಿಪ್ ಊಟಿ ಪ್ಲ್ಯಾನ್ ಆಗಿದ್ದ ಒಂದು 15 ದಿನ ಹಿಂದಾಗಿತ್ತು. 15 ದಿನದಿಂದ ಏನೋ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಹಂಗಾಗಿ ವೀಕ್ ಫಿಕ್ಸ್ ಮಾಡಿದ್ರು. ಬಡಗ್ನ ಲಾಗೌಟ್ ಅದು ನನ್ನ ಸಂಬಂಧ ಏಟ್ ಆಗೈತೆ ಅಂದರು. 3 ಲಾಗೌಟ್ ಆಗಿ ಬಡಗ್ನ ಬಂದೆವು. ಎಲ್ಲೋ ಕರ್ಕೊಂಬಂದ್ರು. ನಮಗಾರ ಫುಲ್ ನಿದ್ದೆ ಬರತ್ತಿನ ನಿದ್ದೆ ಲಾಗ್ಯಾವು. ಹಾದ್ಯಾಗ ಹತ್ಸಲ ತುಗಿಡ್ಸಿ ಅದೇ ಮೇಲೆ ಗಾಡಿ ಮೇಲೆ ಬೀಳ್ತಿದ್ವಿ. ತಪ್ಪೈತಿ ಇಲ್ಲಿ ಹೋಗಿ ಬಂದು ಇದೊಂದು ಇದ್ರೊಳಗ ಫೋಟೋ ಶೂಟ್ ಕೊಟ್ಟಿದ್ವಿ. ಇಲ್ಲಿ ನೀಲಿ ಗಿಡ ಏನೋ ಕಾಣಕೈತಾವು ನೋಡಿ. ಗಿಡ ಎಲ್ಲ ಇದು ಹೆಂಗ್ ಸಫ ಮಾಡ್ಯಾರ. ಇವ್ನು ಮಸ್ತ್ ಐತಿ ಇವು. ಮತ್ತೇನೈತಿ ಏನ ಕಾಣಲ್ಲ. ಮತ್ತೇನಾರ ನಿಮ್ಮ ಮನುಷ್ಯಕ್ಕೆ ಮತ್ತೇನ ಇಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಒಳಗ ಬಂದಿವಿ. ಹರ್ಷ ಒಂದು ಆನೆದು ಬರ್ತಾವತ್ ಮಾಡಿವಿ. ಆನೆ ರೋಡ್ ಮೇಲೆ ಬರ್ಲಿಲ್ಲ, ನಾವು ಬಂದ್ಬಿಟ್ಟಿವಿ. ಸುಮ್ಮ ಅದಕ್ಕೆ ಬಂದ್ಬಿಟ್ಟು ಚಲ ಬಿಡುದಂಗೆ ಓದ್ತು ಕಡಕತ್ತಿ. ನಾವು ಊಟಿಗೆ ಮ್ಯಾಗ ಹಂಗೆ ಗುಡ್ದಾಗ ಹೋದಂಗೆ ಕಂಟಿನ್ಯೂ ಮುಕ್ಕಳರೆ ಚಳಿ ಹೆಚ್ಚಾಗತೈತಿ. ನಾವೇನು ಚಳಿ ಇರಂಗಿಲ್ಲ ಅನ್ಕೊಂಡಿದ್ದು, ಬಟ್ ಮ್ಯಾಗ ಈಗ ನೋಡ್ರಿ ಕೈ ಎಲ್ಲ ಫುಲ್ಲು ಚಳಿ ಆಗ ಬರ್ತಾವ. ಅವನ ಅಡ್ಡಿ ನಡಗಾಕೈತೈತಿ ಫುಲ್. ಇವು ಏನು ಬರ್ರಿ ಇತ್ತು ಹಿರಿಯ ಕೆಚ್ಚಾರ ಮಾಪಿ ಹಾಕಿ. ಸೊ ಈಗ ನಾವು ಇನ್ನೂ ಊಟಿ ಒಂದು 20 ಕಿಲೋಮೀಟ್ರ್ ಐತಿ. ಬಟ್ ಈಗ ಇಲ್ಲಿ ಪೈಕಾರ್ ಲೇಕ್ ಅಂತ ಐತಿ. ಆ ಪೈಕಾರ್ ಲೇಕ್ ಅಂತ ನೋಡ್ಬೇಕಂತ ಹೊಂಟದು. ಸೊ ಇಲ್ಲಿ ಪರ್ ಪರ್ಸನ್ ಎಷ್ಟು ರೂಪಾಯಿ ಕೇಳಂಗಪ್ಪ? ಏಟತ್ತಿಲ್ಲ ಒಬ್ಬರಿಗೆ? ಹಾಂ, ನೋಡಕ್ಕೆ 30. ಒಂದು ಗಾಡಿ 30. ಟೂ ವೀಲರ್ಸ್ 30 ರೂಪಾಯಿ ನೋಡ್ರಿ ನೋಡಕಟ್ಟ. ಪ್ರೇಮ ಕಾಶ್ಮೀರ ನೋ ಎಂಟ್ರಿ ಬಟ್ ದಿಟ್ ಈಸ್ ಗೋಯಿಂಗ್. ಇಲ್ಲಿ ಕೆಳಗಡೆ ಹೋಗಬೇಕು. ಕೆಳಗೆ ಹೋಗತ್ತೆ ಗಾಡೀಲಿ. ಕೆಳಗೆ ಹೋಗ್ತಾರ ಇಲ್ಲಿ. ಇಲ್ಲಿ ನೋಡಿ ಕೆರಿ ನೋಡ್ರಿ, ಕೆರಿ ಕಾಣಕತ್ತು. ಕಟ್ಟಿ ಕೆರಿ ಕಾಣಕ ಜಮ್ ಕಂಡ ಅಂದ್ರೆ ಬ್ರೇಕ್ ಅದು ಪೇಲ್ ಆದ್ರೆ ನೆಟ್ಟ ಕಿರಿಯಾಗಿ ಇಸಾಡಕ. ಹಿರಿಯ ಬ್ರೇಕ್ ಪೇಲ್ ಆದ್ರೆ ನೆಟ್ಟ ಕಿರಿಯಾಗ ಇಸಾಡಕ. ಡೈರೆಕ್ಟ್ 3 ಪಾಸ್ ಇಸಾಡಕ. ಪಾಸ ಬೇಕಾಗಿಲ್ಲ, ರೊಕ್ಕನ ಇಲ್ಲ. ಅಂದ್ರು ಮಂದಿ ಐತಿ ಮತ್ತಿಲ್ಲ ನೋಡ. ದಾವ ಮತ್ತ ಅಂದ್ರು ಗಾಡಿ ಇರತೈತಿ. ನಾ ಮತ್ತ ಮ್ಯಾಳ ಮತ್ತೆ ಏನೈತಿ. ನಮ್ಮ ಹುಡುಗರೆಲ್ಲ ಪಾರ್ಕ್ ಎಲ್ಲ ಮಾಡ್ಯಾವು. ಇಲ್ಲೇ ಸಂದ್ರ ಕೆಲ ಇವು. ಪೈಕಾರ ಲೇಕಿಗೆ ಬಂದಿದ್ದು. ಈಗ ಪೈಕಾರ ಲೇಕ್ ವ್ಯೂ ನೋಡ್ರಿ ಒಂದ್ಸಲ ಇಲ್ಲಿ ದೂರಿಂದ. ದಿನ ಬೋಟ್ನ ಸಾಕಾಯ್ತು. ಮಾದೇವನ ಬೋಟ್ನ ಒಂದು ವಿಡಿಯೋ ಮಾಡಲ್ಲ. ಹಿಂದೆ ಹೋಗ್ತಿರ್ತ ನಾನು ವಿಡಿಯೋ ಮಾಡಲ್ಲ. ನಾ ಈಗ ಲಾಗ್ ಮಾಡತೀನಿ. ಈಗ ಇದು ಲಾಗ್ ಮಾಡತ್ತೀನಿ.
ಕೆಲಸ ಹೇಳ್ರಿ. ನಾವು ಫ್ರೆಂಡ್ಸ್ ಊಟಿ ನೋಡ್ಲಿಕ್ಕೆ ಅದ್ರ ಊಟಿ ಬಿಟ್ಟು ಎಲ್ಲ ನೋಡತ್ತಿದ್ದೀವಿ ನಾವು. ಏನ್ ಸಮಸ್ಯೆ ನಾವ್ ಎದಕ್ ಮುಂದೆ ಊಟಿಗೆ ಅಥವಾ ಊಟಿ ಹರಿಯ ಆರಕ್ಕೆ ಏನ್ ಸಂಜೆ ಇದ 12 ತಾಸು 300 ಕಿಲೋಮೀಟರ್. ಇದನ್ನ ಯಾವ ಹರಿಬ್ರಹ್ಮನು ಬರ್ದೇವೆ ಹೋಗಿರಾಕಿಲ್ ಬಿಡಿ. 12 ತಾಸ 12 ತಾಸ ಸಾಕಾಯ್ತು. ನಡ್ಕೋತ ಹೋದ್ರ ಹೋಗಿದ್ವಿ ಅಲ್ಲಿದ ಎದಕ್ ಕುಂಡ್ರತದಿ ಕೆರ್ಯಾವ ನೀರ್ ಬಾಳ ನೋಡಿ. ಎಲ್ಲಿ ಹೋಗಿ ನಮ್ಮ ಊರಿಗೆ ಹೋಗಿ ಚಂದ ಇಲ್ಲದ. ಸೊ ಪಾಯ್ಕಾರ ಲೇಕ್ ಆದ್ಮೇಲೆ ನಾವು ಹಂಗೆ ಊಟಿಗೆ ಹೋಗಿ ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲಿ ಹೊರಗೆ ಬಂದ ತಕ್ಷಣ ಒಂದು ಪಾಯ್ಕಾರ ಪಾಲ್ಸ್ ಹತ್ರ ಒಂದು ಐತಿ. ಸೊ ಅದನ್ನ ನೋಡೋಣ ಅಂತೇಳಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಿಂತಾರು. ನಾವು ಸ್ವಲ್ಪ ಮುಂದೋಗಿದ್ವು ಮತ್ತೆ ರಿಟರ್ನ್ ಬಂದೋದು. ಈಗ ಇಲ್ಲಿ ಬಂದ್ಮೇಲೆ ನೆಡ ನೋಡ್ಕೊಂಬರ್ನು ಹೆಂಗೈತಿ ಅಂತೇಳಿ. ಸೊ ಪಾಯ್ಕಾರ ಪಾಲ್ಸ್ ನೋಡಕ್ ಬಂದದ್ದು. ಬಟ್ ನಮಗಿದೇನು ಪಾಲ್ಸ್ ಅಂತ ಅನಿಸ್ಬಾರ್ದು, ಜರಿ ಅನ್ಸೈತಿ. ಅಲ್ಲಿ ನಿಮ್ಗೆ ವಿಡಿಯೋದಾಗ ಕಾಣಂಗಿಲ್ಲ, ಬಟ್ ಅಲ್ಲಿ ನೀರು ಕಾಣತ್ಲೆ. ಅಲ್ಲಿ ನೀರಿನ ಸ್ವಲ್ಪ ಒಟ್ಟ ಹಿಂಗ ಅದು ನಮ್ಮ ಬೆಂಗಳೂರ ಮಳೆ ಅದಾಗ ಹೋಗೈತಿ ಗಿಟಾರ್ನಾಗ ಆ ಟೈಪ್ ಹೊಂಟೈತಿ. ಅದಕ್ಕೆ ನಾವು ಅಲ್ಲಿ ಒಳಗೆ ಹೊಂಟಿಲ್ಲ, ಇಲ್ಲೇ ದೂರಿಂದ ನೋಡಿ ಹೋಗ್ತೀವಿ ಹೊಂಟು. ಬಾಯ್ರ್ಯಾ ಆಲ್ಮೋಸ್ಟ್ ಇವತ್ತಿಗೆ ನಾವು ನೋಡೋ ಪ್ಲೇಸ್ ಎಲ್ಲ ಮುಗೀತು. ಇನ್ನು ರೂಮ್ ಹುಡ್ಕಾಡ್ಬೇಕನ್ನೋ ಕಾರ್ಯಕ್ರಮ ಸ್ಟಾರ್ಟ. ಮತ್ತು ಹಸುನು ಭಾಳ ಆಗೈತಿ, ಊಟ ಮಾಡ್ಬೇಕನ್ನತ್ತದು. ಬಟ್ ಅಲ್ಲಿ ಆ ಪಾಲ್ಸ್ ನೋಡಕ್ಕೆ ಹೋದಲ್ಲಿ ಅಲ್ಲಿ ತಿನ್ಬೇಕಂದು, ಬಟ್ ಅಲ್ಲಿ ನಾನ್ ವೆಜ್ ಅಷ್ಟೇ ಐತಂದ್ರು. ಅದಕ್ಕೋಸ್ಕರ ಅಲ್ಲಿಂದ ಬ್ಯಾಡತ್ತೆ ಸ್ಕಿಪ್ ಮಾಡ್ಕೊಂಡ ಮುಂದೆ ಅಲ್ಲೇ ಸ್ಟೇ ಆಯ್ತಕ್ಕ ಅಲ್ಲೇ ಎಲ್ಲರೇ ನೀರು ನೋಡ್ನು ಅಂತ ಹೇಳಿ ಹೊಂಟೋದು ಈಗ. ಯಾಕಂದ್ರೆ ಒಂದು 2-3 ಜನ ಫ್ರೆಂಡ್ಸ್ಗೆ ನಮ್ಗೆ ಸ್ಯಾಟರ್ಡೇ ಅಂದ್ರೆ ಫ್ರೈಡೇ ಜಾಬ್ ಆದ್ಮೇಲೆ ಡೈರೆಕ್ಟ್ ಲಾಗೋಟ ಈ ಕಡೆ ಬಂದಾರು. ಸೊ ನಿದ್ದಿಲ್ಲ ಪಾಪ ಅವ್ರಿಗೆ ನಿದ್ದೆ ಬಂದಂಗೆ ಅದು ಕಂಟಿನ್ಯೂ. ಮತ್ತು ನಿದ್ಗಂದಾಗ ಹೋಗಿ ಮತ್ತೆ ಏನಾರು ಆಗೋದು ಬೇಡ, ಅದಕ್ಕೋಸ್ಕರ ಸುಮ್ಮನೆ ಸ್ಟೇ ಮಾಡಿಬಿಟ್ಟು ಅಂತೇಳಿ ಸ್ಟೇ ನೋಡತ್ತದು. ಇನ್ನು ನೋಡ್ಬೇಕು, ಇನ್ನೂ ಒಂದು 20 ಕಿಲೋಮೀಟ್ರ್ ಐತಿ. ಬಟ್ 52 ಮಿನಿಟ್ಸ್ ತೋರ್ಸ ಆಯ್ತದ. ಏನು ಮುಂದೆ ಟ್ರಾಫಿಕ್ ಐತಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಯಾರ. ಈಗ ನಾ ಒಬ್ಬ ಹಿಂದೆ ಉಳಿದಿದ್ನಿ. ಇನ್ನು ಹೋಗಿ ಅವ್ರನ್ನ ಸೇರ್ಕೊಂಡ ರೂಮ್ ನೋಡಿ ಊಟ ಮಾಡಿ ಇವತ್ತು ರೆಸ್ಟ್ ಮಾಡು. ಯಾರ ಹೆಸರು ಏನದು? ವೆನ್ಲಾಕ್ ಡೌನ್ಸ್ ನೇಚರ್ ಟ್ರೈಲ್. ವೆನ್ಲಾಕ್ ಡೌನ್ ನೇಚರ್ ಟ್ರೇಲ್. ಬಾಯ್ರಿ ಹೋಗ್ಯಾರ ಟಿಕೆಟ್ ಕೌಂಟರ್ ಐತಿ, ಟಿಕೆಟ್ ತೊಗೋಬೇಕು. ಮತ್ತೆ ಎಷ್ಟೈತಿ ರೊಕ್ಕ ಕೊಡೋಗಲ್ಲ ಕೊಡ್ತಾರ ಎಷ್ಟೈತಿ ಕೇಳಿ. ಬ್ಯಾಡ ಕ್ಯಾನ್ಸಲ್ ಬರುದು ರೊಕ್ಕ ಐತಾನ ಅಲ್ಲಿ ವಾಳಿ ಕ್ಯಾನ್ಸಲ್ ಎಲ್ಲಿ ಅದು ಎಕ್ಸಿಟ್ ಕಡೆ ಅಂತ